ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ತುಂಬ ಜನ ರೈತ ಬಾಂಧವರು ಈ ಒಂದು ಕಬ್ಬಿನ ಅವಧಿ ತೆಗೆಯೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಬ್ಬಿನ ಅವಧಿ ರೈತ ಬಾಂಧವರು ತೆಗೆಯೋದ್ರಿಂದ ಕಬ್ಬಿನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತಾ, ಇಳುವರಿ ಯಾವ ರೀತಿ ಹೆಚ್ಚಾಗುತ್ತಾ, ಮತ್ತು ಕಬ್ಬಿಗೆ ಯಾವ ರೀತಿ ಒಂದು ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಈ ಒಂದು ಏನು ಕಬ್ಬಿನ ಅವಧಿ ತೆಗ್ದಿವಲ್ಲ, ಇದು ನೀವೇನು ನೋಡಕತ್ತೀರಿ, ಇದು 6 ತಿಂಗಳ ಕಬ್ಬು ಐತಿ. 6 ತಿಂಗಳೊಳಗೆ ಇಷ್ಟೊಂದು ಗ್ರೋತ್ ಬರಾಕತ್ತೈತಿ. ಇದಕ್ಕೆ ಮೇನ್ ಕಾರಣ ಏನು, ನಾವೇನೆಲ್ಲ ಯೂಸ್ ಮಾಡೀವಿ, ಮುಂದೆ ನಮ್ಮ ಪ್ಲಾನಿಂಗ್ ಏನೈತಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ರೈತ ಬಂದವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಒಂದು 8 ರಿಂದ 10 ನಿಮಿಷ ಇರ್ತೈತಿ. ಯಾರೋ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ರೈತ ಬಂದವರು ವಿಡಿಯೋನ ಕೊನೆವರೆಗೂ ನೋಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಎಲ್ಲ ರೈತ ಬಂದವರು ನೀವು ಪ್ರತಿದಿನ ಸಾಯಂಕಾಲ ಒಂದು 5 ರಿಂದ 10 ನಿಮಿಷ ಟೈಮ್ ಕೊಟ್ಟು ನಮ್ಮ ಒಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ನೀವು ಡೈಲಿ ಒಂದೊಂದು ವಿಡಿಯೋ ನೋಡ್ಕೋತಿದ್ರೆ, ನೀವು ಕಬ್ಬು ಏನ್ರಿ ಬೆಳೆಯಾಕತ್ತಿದ್ರಪ್ಪ ಅಂತಂದ್ರೆ, ನಿಮ್ಮ ಹೊಲದಾಗ ನೀವು ಪ್ರತಿ ವರ್ಷ ಎಷ್ಟು ಬೆಳಿತಿರಲ್ಲ ಅದಕ್ಕಿಂತ ಜಾಸ್ತಿ ಬೆಳೆಯೋ ಥರ ನಾವೊಂದು ನಿಮ್ಗೆ ಒಂದು ಅನುಭವ ಶೇರ್ ಮಾಡ್ತಾನೆ, ಅಂದ್ರೆ ಅನುಭವ ಕೊಡ್ತಾನೆ. ಅಂದ್ರೆ ಏನೆಲ್ಲ ಮಾಡಬೇಕು, ಈ ಯಾವ ಹಂತದಾಗ ಯಾವ ಗೊಬ್ಬರ ಒಗಿಬೇಕು, ಯಾವ ಸ್ಪ್ರೇ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಎಲ್ಲ ರೈತ ಬಾಂಧವರು ಕೂಡ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಅಂತೈತಿ, ಅದ್ರ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಯಾವುದೇ ನಿಮ್ಗೆ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ, ನೀವು ಮೊದಲು ವಿಡಿಯೋ ನೋಡ್ತೀರಿ. ಮತ್ತು ಕಬ್ಬಿನೊಳಗೆ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ, ರೈತ ಬಾಂಧವರು ಕಡಿಮೆ ಖರ್ಚಿನೊಳಗೆ ಹೆಚ್ಚಿನ ಆದಾಯ ತೆಗಿಬೇಕು. ಆದಾಯ ಅನ್ನೋದಕ್ಕಿಂತ ಪ್ರತಿ ವರ್ಷ ನೀವು 40-50 ಟನ್ ಇಳುವರಿ ತೆಗಿತಿದ್ದೀರಪ್ಪ ಅಂತಂದರೆ, ಯಾವ ರೀತಿ 70, 80, 90, 100 ಟನ್ವರೆಗೂ ನೀವು ತೆಗಿಬೋದು ಕಡಿಮೆ ಖರ್ಚಿನಾಗ ಅಂತೇಳಿ ಪ್ರತಿಯೊಂದು ಮಾಹಿತಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ಕಬ್ಬಿನ ಬಗ್ಗೆನೇ ಮಾಡ್ತಾ ಇರ್ತೀನಿ. ಅದರಿಂದ ಎಲ್ಲ ರೈತ ಬಂದವರು ದಯವಿಟ್ಟು ಸಪೋರ್ಟ್ ಮಾಡಬೇಕು. ಓಕೆ, ಇವಾಗ ನೀವೇನು ನೋಡಕತ್ತೀರಿ, ಇದು ಇವಾಗ 6 ತಿಂಗಳ ಕಬ್ಬಿನ ಪ್ಲಾಟ್ ಐತಿ. 6 ತಿಂಗಳೊಳಗೆ ನಾವು ಕಬ್ಬಿನ ರೌದಿ ತೆಗೆದ ಬರೋಬ್ಬರಿ ಇವಾಗ 1 ತಿಂಗಳಾಗ್ತಾ ಬಂತು. 1 ತಿಂಗಳಾಯ್ತು ಇವಾಗ ಕಬ್ಬಿನ ರೌದಿ ತೆಗೆದ ಮ್ಯಾಗ ಕಂಪ್ಲೀಟ್ ಕಬ್ಬಿನ ಒಂದು ದಪ್ಪ ಉದ್ದ ಎಲ್ಲ ಚೇಂಜ್ ಆಗಿಬಿಟ್ಟೈತೆ. ಅಂದ್ರೆ ನಾವಿದನ್ನು ಅನ್ಕೊಂಡಿದ್ವಿ 1 ಎಕರೆಗೆ ನಾವು ಒಂದು 60 ರಿಂದ 70 ಟನ್ ಇಳುವರಿ ಬರ್ತೈತಿ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಈಗ ನಾವು ಇದು ಕಬ್ಬಿನ ರೌದಿ ತೆಗೆದು 1 ತಿಂಗಳಾದ್ಮೇಲೆ ಏನು ಈ ಒಂದು ಪ್ಲಾಟ್ನಾಗ ಏನು ಇವಾಗ ಪ್ರೆಸೆಂಟ್ ವಿಡಿಯೋ ಮಾಡಕತ್ತನು, ಇವಾಗ ನನಗೆ ಅನ್ಸಾಕತ್ತೈತಿ 60-70 ಟನ್ ಬರಲ್ಲ, ಜಾಸ್ತಿನೇ ಬರ್ತೈತಿ ಅಂತ ನನಗೆ ಅನ್ಸಾಕತ್ತೈತಿ. ಯಾಕಪ್ಪ ಅಂತಂದ್ರೆ ಕಬ್ಬಿನಾಗ ಅಷ್ಟೊಂದು ಬದಲಾವಣೆ ಆಗೈತಿ. ಇವಾಗ ನೀವು ನೋಡ್ಬೋದು, ಒಂದೊಂದು ಕಬ್ಬಿನ ಗದಿ ಒಳಗೆ ನಾನು ಎಷ್ಟೆಷ್ಟು ಮರಿ ಇಟ್ಟನಪ್ಪ ಅಂತಂದ್ರೆ, 1, 2, 3, 4, 5, 6, 7, 8, 9, 10, 11, 12, 13 ಮರಿಗಳ ಸಂಖ್ಯೆ ನೀವು ಇಲ್ಲಿ ನೋಡ್ಕೋಬೋದು. ಈ ಗದಿ ಒಳಗೆ 2, 4, 6, 8, 10 ಆಲ್ಮೋಸ್ಟ್ ಒಂದೊಂದು ಗದಿ ಒಳಗೂ 10, 9, 12, 13, 15ವರೆಗೂ ಮರಿ ಸಂಖ್ಯೆಗಳನ್ನ ಇಟ್ಟು ನೀವು ಇಲ್ಲಿ ನೋಡ್ಕೋಬೋದು. ಈ ರೀತಿ ನಮ್ಮ ಒಂದು ಕಬ್ಬಿನ ಪ್ಲಾಟ್ ಕಾಣಕತ್ತೈತಿ. ಇದು ಸಾಲಿಂದ ಸಾಲಿಗೆ 5 ಫೂಟ್ ಅಂತರ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಕಬ್ಬಿನೊಳಗೆ ನಾವೇನು ಕಬ್ಬಿನ ರೌದಿ ಏನು ತೆಗ್ದೀವಲ್ಲ, ತೆಗೆದ ಮೇಲೆ ಗಣಿಕೆ ಸೈಜ್ ಮಾತ್ರ ಹೆವಿ ದಪ್ಪ ಅಂತ ಫುಲ್ ಆಗೈತಿ. ಮತ್ತು ಕಬ್ಬಿನ ಗಣಿಕೆ ಉದ್ದ ಕೂಡ ಆಗೈತಿ. ನೀವು ಇಲ್ಲಿ ನೋಡ್ಕೋಬೋದು. ಇವಾಗ ಎಷ್ಟು ಗಣಿಕೆ ಐತಿಪ್ಪ ಅಂತಂದ್ರೆ, ನೀವು ಇಲ್ಲಿ ನೋಡ್ಬೋದು, 1, 2, 3, 4, 5, 6, 7, 8, 9, 10, 11 ಸ್ಟಾರ್ಟ್ ಐತಿ. ಇವಾಗ 10 ಅಂತೂ ಕಂಪ್ಲೀಟಾಗಿ ಗಣಿಕೆ ರೆಡಿ ಆಗೈತಿ. 11ನೇ ಗಣಿಕೆ ಸ್ಟಾರ್ಟ್ ಐತಿ. 6 ತಿಂಗಳೊಳಗೆ 11 ಗಣಿಕೆ ಐತಿ. ಇನ್ನೂ ಫ್ಯಾಕ್ಟ್ರಿ ಚಾಲು ಹೋಗ್ಬೇಕಪ್ಪ ಅಂತಂದ್ರೆ ಇನ್ನೂ 5 ರಿಂದ 6 ತಿಂಗಳಂತೂ ಟೈಮಿಂಗ್ ಐತಿ. ಇನ್ಮೇಲೆ ಹೆಂಗಪ್ಪ ಅಂತಂದ್ರೆ, ಸ್ಟಾರ್ಟಿಂಗ್ ಒಂದು 10 ತಿಂಗಳೊಳಗೆ ಏನು ಗಣಿಕೆ ಬರ್ತಾವಲ್ಲ, ಒಂದು 9, 10, 12 ಗಣಿಕೆವರೆಗೂ ಬರ್ತಾವೆ ಸ್ಟಾರ್ಟಿಂಗ್ ಒಂದು 5-6 ತಿಂಗಳೊಳಗೆ. ಆಮೇಲೆ ಏನು 6 ತಿಂಗಳು ನೆಕ್ಸ್ಟ್ ಇರ್ತೈತಿಲ್ಲ, ಈ ಒಂದು ಮೂಮೆಂಟ್ದಾಗ ಪ್ರತಿ ವಾರಕ್ಕೊಂದು ಗಣಿಕೆ ರೆಡಿ ಆಗ್ತಿರ್ತೈತಿ. ಅಂದ್ರೆ 1 ತಿಂಗಳೊಳಗೆ 4 ಗಣಿಕೆ ರೆಡಿ ಆಗ್ತಾವೆ, 3 ರಿಂದ 4 ಗಣಿಕೆ ರೆಡಿ ಆಗ್ತಾವೆ. ಅಂದ್ರೆ ಇನ್ನೂ 6 ತಿಂಗಳು ಅಂದ್ರೆ 6, 4 24 ಆಗುತ್ತೆ. ನಮ್ಗೆ 24 ಬೇಡ, ಇನ್ನೂ 20 ಗಣಿಕೆ ಬಂದ್ರೆ ರಗಡ್ ಆಯ್ತು. ಅಂದ್ರೆ ನಮ್ದು ಈ ಒಂದು ಏನು ಕಬ್ಬಿನ ಪ್ಲಾಟ್ ನೋಡಕತ್ತೀರಿ, ಇದು ಟಾರ್ಗೆಟ್ ಏನಪ್ಪ ಅಂತಂದ್ರೆ, ಕಡಿಮೆ ಅಂದ್ರು ಒಂದು 30 ರಿಂದ 32 ಗಣಿಕೆ ಬರಬೇಕು. ಮತ್ತು ಬರುವಂಥ ಗಣಿಕೆ ಗಾತ್ರ ತೂಕ ಜಾಸ್ತಿ ಬರಬೇಕು. ಮತ್ತು ನನ್ನ ಟಾರ್ಗೆಟ್ ಏನಪ್ಪ ಅಂತಂದ್ರೆ, ಒಂದು ಕಬ್ಬು ನಾವು ಕಡಿದು ತೂಕ ಮಾಡಿದ್ರೆ ಮಿನಿಮಮ್ 3 kg ಇಂದ 4 kg ತೂಕ ಬರ್ಬೇಕಂತೇಳಿ ನನ್ನ ಟಾರ್ಗೆಟ್ ಐತಿ. ಇಷ್ಟು ನಾವು ಈಗ 4-5 ವರ್ಷ ಆದ ಏನು ಕಬ್ಬು ಬೆಳಕತ್ತೀವಿ. ಸೊ ಈ ರೀತಿ ಕಬ್ಬು ಯಾವಾಗೂ ಬಂದಿಲ್ಲ. ಇಷ್ಟೊಂದು ಗಣಿಕೆ ದಪ್ಪ ಉದ್ದ ಮತ್ತು ಇಷ್ಟೊಂದು ಪ್ಲಾಟ್ ನೋಡೋಕೆ ಇಷ್ಟು ಮಸ್ತ್ ಕಾಣಕತ್ತೈತಿ. ನೀವೇ ನೋಡ್ಬೋದು. ಇವಾಗ ನಾ ಹೇಳೋದಕ್ಕಿಂತ ನೀವೇನು ನೋಡಕತ್ತೀರಿ ನಿಮ್ಗೆ ಗೊತ್ತಾಗ್ಬಿಡ್ತೈತೆ ಎಷ್ಟು ಮಸ್ತ್ ಬಂದೈತೆ ಪ್ಲಾಟ್ ಅಂತೇಳಿ. ಮತ್ತು ಕಬ್ಬಿನ ಮರಿಗಳ ಸಂಖ್ಯೆ ಕೂಡ ಹೆವಿ ಅದಾವೆ. ಇಷ್ಟು ಮರಿಗಳ ಸಂಖ್ಯೆ ಯಾವಾಗೂ ಇರಲಿಲ್ಲ. ನೋಡ್ಬೋದು ನೀವು, ಕಂಟಿನ್ಯೂ ಮರಿಗಳ ಸಂಖ್ಯೆ ಅದಾವೆ. ಮತ್ತು ಯಾವುದೂ ಮರಿ ಫೇಲ್ ಆಗಿಲ್ಲ. ನಾವೇನು ಕಬ್ಬಿನ ರೌದಿ ತೆಗಿಯಾಕತ್ತಿದ್ದೀವಲ್ಲ, ಆ ಒಂದು ಸಂದರ್ಭದಾಗ ಯಾವ್ಯಾವ ಕಬ್ಬು ಕರೆಕ್ಟಾಗಿ ಫೋರ್ಸ್ ಇಲ್ಲ, ಮತ್ತು ಯಾವ ವೀಕ್ ಅದಾವು, ಮತ್ತು ಸುಳಿ ಯಾವೆಲ್ಲ ಹೋಗ್ಯಾವ ಎಲ್ಲ 3 ತೆಗೆದು ಬಿಟ್ಟಿದ್ದೀವಿ. ಒಂದೊಂದು ಗದಿ ಒಳಗೆ 10, 12, 9, 10 ಈ ರೀತಿ ಕಬ್ಬಿನ ಮರಿಗಳ ಸಂಖ್ಯೆ ಇಟ್ಕೊಂಡಿದ್ದೀವಿ. ಇವಾಗ ಪ್ರೆಸೆಂಟ್ ಈ ರೀತಿ ಕಬ್ಬಿನ ಪ್ಲಾಟ್ ಕಾಣಕತ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ರೈತ ಬಾಂಧವರಿಗೆ ನೀವು ಏನೋ ಕಬ್ಬಿಗೆ ವ್ಯವಸ್ಥೆ ಮಾಡಿದ್ರು ಕೂಡ
ಕಬ್ಬು ನಾಟಿ ಮಾಡಿದ 6 ರಿಂದ 7 ತಿಂಗಳು ಒಳಗೆ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ನೀವು 7-8 ತಿಂಗಳಿಗೆ ಹೋಗಿ ಗೊಬ್ಬರ ಹೋಗಿತ್ತನು ಅವಾಗ ಔಷಧಿ ಸ್ಪ್ರೇ ಮಾಡ್ತಾನಂತಂದ್ರೆ ಅವಾಗ ಕಬ್ಬಿನ ಒಳಗೆ ಹೋಗೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಪೂರ್ತಿ ರೌದೆಲ್ಲ ಜಾಸ್ತಿ ಆಗಿರ್ತೈತಿ, ಕಬ್ಬಿನ ಒಳಗೆ ಹೋಗಕ್ಕೆ ಬರಲ್ಲ. ನೀವು ಕಬ್ಬಿನ ಒಳಗೆ ಹೋಗ್ಬೇಕಪ್ಪ ಅಂತಂದ್ರೆ 6 ರಿಂದ 7 ತಿಂಗಳು ಒಳಗೆ ಮಾತ್ರ ಹೋಗ್ಬೋದಾಗುತ್ತೆ. ಇವಾಗ ನೀವೇನು ನೋಡಕತ್ತಿರಲ್ಲ ಇದನ್ನ ರೌಂದಿ ತೆಗೆದನು, ಇವಾಗ ರೌಂದಿ ತೆಗೆದನು ಅಂತೇಳಿ ನನಗೆ ಒಳಗೆ ಬರತೈತೆ, ಇಲ್ಲಾಂದ್ರೆ ಒಳಗೆ ಬರೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ 13, 14, 15 ಗಣಿಕೆ ಅದ ಒಂದೊಂದು ಕಡೆ, ಅಷ್ಟು ಗಣಿಕಿದ್ರೆ ಒಳಗೆ ಹೋಗಕ್ಕೆ ಬರಲ್ಲ. ಮತ್ತು ಆ ಒಂದು ಸಂದರ್ಭದಾಗ ಗೊಬ್ಬರ ಯಾವುದು DAP, ಪೊಟ್ಯಾಶ ಮತ್ತು ನೀವೇನು ಐಸೋಲಾ ಅದು ಇದು ಏನು ಹಾಕ್ತಿರಲ್ಲ ಹೋಮಿಕ್ ಆ್ಯಸಿಡ್ ಅದು ಯಾವುದು ಬಿಡೋಕ್ಕೂ ಬರಲ್ಲ. ನಿಮ್ದು ಡ್ರಿಪ್ ಇತ್ತಪ್ಪ ಅಂತಂದ್ರೆ ಡ್ರಿಪ್ಪಿನ ಮುಖಾಂತರ ಕೊಡ್ಬೋದು. ಮತ್ತು ನೀವೇನಾದರೂ ಸಾಲ್ ಮುಖಾಂತರ ಗೊಬ್ಬರ ಚೆಲ್ತೀನಪ್ಪ ಅಂತಂದ್ರೆ ಆ ಒಂದು ಸಂದರ್ಭದಾಗ ಮಾಡೋಕ್ಕೆ ಬರಲ್ಲ. ಆದ್ದರಿಂದ ರೈತ ಬಂದರು ನೀವೇನ ಕಬ್ಬು ಬೆಳೆಸ್ರಿ, ನೀವು ಎಷ್ಟು ಚೆನ್ನಾಗಿ ಬೆಳೆಸ್ಬೇಕಪ್ಪ ಅಂತಂದ್ರು ನೀವು 6 ರಿಂದ 7 ತಿಂಗಳವರೆಗೂ ಏನು ಕಬ್ಬಿಗೆ ನೀವು ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ತಿರಲ್ಲ ಅದು ಫೈನಲ್ ಆಗ್ತೈತಿ. 7 ತಿಂಗಳ ನಂತರ ಕಬ್ಬಿಗೆ ಏನು ಬೇಕು, ಬರೀ ನೀರು ಬೇಕು. ಅಂದ್ರೆ ವಾರಕ್ಕೆ 1 ಸರಿ ನೀವು ನೀರು ಬಿಟ್ಕೋತ ಹೋದ್ರೆ ಬರೋಬ್ಬರಿ ಆಯ್ತು. 7 ತಿಂಗಳು ಒಳಗೆ ನೀವು ಕಡಿಮೆ ಅಂದರೂ 3 ಹಂತದಾಗ ಗೊಬ್ಬರ ಕೊಡ್ಬೇಕಾಗ್ತೈತಿ. ಕಬ್ಬು ಏನು ಕಟಾವ್ ಆಗ್ತೈತಿಲ್ಲ, ಕಬ್ಬು ಕಟಾವಾಗಲಿ ಅಥವಾ ನೀವು ಹೊಸದಾಗಿ ಕಬ್ಬು ನಾಟಿ ಮಾಡಿದ್ರು ಕೂಡ ಬರೋಬ್ಬರಿ ಕಬ್ಬು ನಾಟಿ ಮಾಡ್ಬೇಕಾದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡೋಕ್ಕಿಂತ ಮುಂಚೆ ಕೆಳಗೊಬ್ಬರ ಜಾಸ್ತಿ ಏನು ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ, 1 ಎಕರೆಗೆ 2 ಚೀಲ DAP ಹಾಕ್ತಾರೆ. ಅಂದ್ರೆ ಅಲ್ಲೇ 4,000 ರೂಪಾಯಿ ಖರ್ಚಾಯ್ತು. DAP ಒಂದು 4,000 ಮತ್ತು ಒಂದು 2 ಚೀಲ ಯೂರಿಯಾ ಅಂದ್ರೆ ಅದೊಂದು 600-700, ಅದ್ರ ಜೊತೆ ಅದು ಇದು ಅಮೋನಿಯಂ ಎಲ್ಲ ಮಿಕ್ಸ್ ಮಾಡಿ ಒಂದು 700-800 ರೂಪಾಯಿ ನೆಲಗೊಬ್ಬರನ್ನ ಖರ್ಚು ಮಾಡ್ತಾರೆ. ಸೊ ಆ ರೀತಿ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಈಗ ಹೊಸ ತಂತ್ರಜ್ಞಾನ ಏನು ಯೂಸ್ ಮಾಡತ್ತೀವಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡೋಕ್ಕಿಂತ ಮುಂಚೆ ತಳಗೊಬ್ಬರನ ಕೊಡಕತ್ತಿಲ್ಲ ನಾವು. ಕಬ್ಬು ನಾಟಿ ಏನು ಮಾಡ್ತೀವಲ್ಲ, ನಾಟಿ ಮಾಡಿದ 15 ದಿನಕ್ಕೆ ನಾವೇನು ಫಸ್ಟ್ ಕಸ ತೆಗಿತೀವಲ್ಲ, ಆ ಒಂದು ಸಂದರ್ಭದಾಗ ಸ್ವಲ್ಪ ಒಂದು ಎಕರೆಗೆ ಒಂದು 2 ರಿಂದ 3 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ. ಆ ಟೈಮ್ದಾಗ ಮೇನ್ ಗೊಬ್ಬರ ಬೇಕಾಗಿರೋದು ಅದು. ಯಾಕಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡಿದ 15 ದಿನಕ್ಕೆ ಕಬ್ಬಿಗೆ ಮೊಳಕೆ ಬರ್ತಿರ್ತಾವೆ, ಬೇರೆ ಎಲ್ಲ ರೆಡಿ ಆಗ್ತಿರ್ತೈತಿ, ಅಂದ್ರೆ ಬಿಳಿ ಬೇರುಗಳ ಸಂಖ್ಯೆ ಬರ್ತಿರ್ತಾವೆ. ಆ ಒಂದು ಸಂದರ್ಭದಾಗ ಬೇಕಾಗಿರೋ ಗೊಬ್ಬರ ಯಾವುದಪ್ಪ ಅಂತಂದ್ರೆ 1 ಚೀಲ DAP ಬೇಕಾಗ್ತೈತಿ. DAP ಏನು ಕೆಲಸ ಮಾಡ್ತೈತಿಪ್ಪ ಅಂತಂದ್ರೆ ಆ DAP ಒಳಗೆ ಅತಿ ಹೆಚ್ಚಾಗಿ ಸಾರಜನಕ ಮತ್ತು ರಂಜಕ ಇರೋದ್ರಿಂದ ಕಬ್ಬಿನಲ್ಲಿ ಬೇರುಗಳು ಸ್ಟ್ರಾಂಗ್ ಆಗ್ತಾವೆ ಮತ್ತು ಬರುವಂಥ ಮರಿಗಳ ಸಂಖ್ಯೆ ಕೂಡ ಸ್ವಲ್ಪ ಪೋರ್ಸ್ ಆಗಿ ಬರ್ತಾವೆ, ಅಂದ್ರೆ ಸ್ವಲ್ಪ ದಪ್ಪ ಆಗಿ ಬರ್ತಾವೆ. ಅದರಿಂದ DAP ಯೂಸ್ ಮಾಡ್ತಾರೆ. ಮತ್ತು ಯೂರಿಯಾ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಸಂದರ್ಭದಾಗ ಯೂರಿಯಾ ಯೂಸ್ ಮಾಡೋದ್ರಿಂದ ಬರುವಂಥ ಮರಿಗಳು ಏನು ಮೇಲ್ಗಡೆ ಬರ್ತಾವಲ್ಲ ಸ್ವಲ್ಪ ಪೋರ್ಸ್ ಆಗಿ ಬರ್ತಾವೆ, ಹಚ್ಚ ಹಸಿರಾಗಿ ಕಾಣಕ್ಕೆ ಯೂರಿಯಾ ಯೂಸ್ ಮಾಡ್ತಾರೆ. ಮತ್ತು ಆ ಒಂದು ಸಂದರ್ಭದಾಗ ಕಬ್ಬು ನಾಟಿ ಮಾಡಿದ 15 ದಿನಕ್ಕೆ ಏನು ಇವೆಲ್ಲ ಗೊಬ್ಬರ ಕೊಡ್ತಿರ್ತಾರಲ್ಲ DAP, ಯೂರಿಯಾ, ಅದ್ರ ಜೊತೆ ಏನು ಮಾಡ್ತಿರ್ಬೇಕಪ್ಪ ಅಂತಂದ್ರೆ ಒಂದು kg ನೀವು ಏನು ಹುಮಿಕ್ ಆ್ಯಸಿಡ್ ಅಂತ ಕರಿತೀವಲ್ಲ, ರೂಟ್ ಅಂದ್ರೆ ಹುಮಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ ಏನು ಅದೇ ಟೈಮ್ದಾಗ ಮೇನ್ ಬೇರ್ ಸೆಟ್ ಆಗ್ತಿರ್ತಾವೆ. ಅಂದ್ರೆ ಕಬ್ಬು ನಾಟಿ ಮಾಡಿ 15 ದಿನಕ್ಕೆ ಹೊಸ ಬಿಳಿ ಬೇರು ಬರ್ತಿರ್ತಾವೆ. ಅದೇ ಸಂದರ್ಭದಾಗ ನೀವು ಹೋಮಿಕ್ ಆ್ಯಸಿಡ್ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಅತಿ ಹೆಚ್ಚು ಬೇರುಗಳು ಸೆಟ್ ಆಗ್ತಾವೆ. ಅಂದ್ರೆ ಮೇನ್ ಕಬ್ಬಿಗೆ ಬೇಕಾಗಿರೋದು ಬೇರು ಎಷ್ಟು ಸ್ಟ್ರಾಂಗ್ ಆಗಿ ಕೆಳಗೆ ಹೋಗ್ತಾವಲ್ಲ ಭೂಮಿ ಒಳಗೆ, ಅಷ್ಟು ಮ್ಯಾಲೆ ಅದಕ್ಕೆ ತಕ್ಕಂತೆಯೇ ಮ್ಯಾಲೆ ಕಬ್ಬಿನಲ್ಲಿ ಫಲವತ್ತತೆ ಜಾಸ್ತಿ ಆಗ್ತದೆ. ಅಂದ್ರೆ ಕಬ್ಬಿನಲ್ಲಿ ಪೋರ್ಸ್ ಜಾಸ್ತಿ ಆಗ್ತೈತಿ, ಹೆಚ್ಚು ಮರಿಗಳ ಸಂಖ್ಯೆ ಬರ್ತಾವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಆ ಒಂದು ಮೂಮೆಂಟ್ದಾಗ ನೀವು 19 ಐಸೋಲ್ ಯೂಸ್ ಮಾಡಿರಿ. ಒಂದು 2 kg ಯೂಸ್ ಮಾಡಿದ್ರೆ ಸಾಕು. ಕಬ್ಬು ನಾಟಿ ಮಾಡಿದ್ಮೇಲೆ ಬರೋಬ್ಬರಿ 15 ದಿನಕ್ಕೆ 1 ಚೀಲ ಯೂರಿಯಾ, 1 ಚೀಲ DAP, 2 kg 19 1 ಹುಮಿಕ್ ಆ್ಯಸಿಡ್, ಇವೆಲ್ಲ ಖರ್ಚು ಏನು ಜಾಸ್ತಿ ಆಗಲ್ಲ. ಹಬ್ಬ ಅಂದ್ರೆ ಒಂದು 2,000-2,200ವರೆಗೂ ಆಗ್ತೈತಿ. ಇಷ್ಟು ಮಾಡಿದ್ರಿ ಅಂದ್ರೆ ನೀವು ಆಮೇಲೆ ಒಂದು 2 ತಿಂಗಳು ಯಾವುದು ಡೋಸ್ ಕೊಡುವಂಥ ಅವಶ್ಯಕತೆನೇ ಇಲ್ಲ. ಆಮೇಲೆ 2 ತಿಂಗಳಾದ್ಮೇಲೆ ಸ್ವಲ್ಪ ಗೊನ್ನೆ ಹುಳದ ಔಷಧ, ಗೊನ್ನೆ ಹುಳಕ್ಕಿಂತ ಸುಳಿ ಹೋಗ್ತಿರ್ತಾವೆ. ಸುಳಿ ಹೋಗೋ ಟೈಮ್ದಾಗ ಕಾಡಿಗೆ ರೋಗ ಜಾಸ್ತಿ ಬರೋದ್ರಿಂದ ಆ ಒಂದು ಟೈಮ್ದಾಗ ನೀವು ಕೊರೋಜಿನ್ ಅಥವಾ ಸ್ಪ್ರೇ ಮಾಡ್ಬೋದು, ಇಲ್ಲ ಯಾವುದಪ್ಪ ಅಂದ್ರೆ ಕ್ಲೋರೋಪ್ಯಾರಿಪಾಸ್, ಇವೆರಡರಾಗ ಯಾವುದಾದ್ರೂ ಸ್ಪ್ರೇ ಮಾಡ್ಬೋದು ನೀವು. ಎರಡೂ ಒಳ್ಳೆ ರಿಸಲ್ಟ್ ಅದಾವು. ಅದು ಕೂಡ ಒಂದು 500 ರಿಂದ 600, 700ವರೆಗೂ ಖರ್ಚಾಗ್ತೈತಿ 1 ಎಕರೆದಾಗ. ಆ ಒಂದು ಹಂತದಾಗ ಕಬ್ಬು ನಾಟಿ ಮಾಡಿದ 2 ರಿಂದ 2.5 ತಿಂಗಳೊಳಗೆ ಈ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಕಬ್ಬು ನಾಟಿ ಮಾಡಿದ 4 ತಿಂಗಳವರೆಗೂ ಯಾವುದು ಗೊಬ್ಬರನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆಮೇಲೆ ಕಬ್ಬು ನಾಟಿ ಮಾಡಿದ 4 ತಿಂಗಳ ನಂತರ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ 1 ಎಕರೆಗೆ ನಿಮ್ಮ ಹೊಲದಲ್ಲಿ ನಿಮ್ಮ ಮನೆಯೊಳಗೆ ತಿಪ್ಪಿಕಾಂತ ಅಂದ್ರೆ ಕೊಟ್ಟಿಗೆ ಗೊಬ್ಬರ, ತಿಪ್ಪಿ ಗೊಬ್ಬರ ಅಂತ ಏನು ಕರಿತೀವಲ್ಲ, ದನಕರುಗಳ ಗೊಬ್ಬರ, ಆ ಒಂದು ಗೊಬ್ಬರ ಇದ್ರೆ ಅದಂತೂ ಒಳ್ಳೆ ಬೆಸ್ಟ್ ಅಂದ್ರೆ ಅದೇ ಗೊಬ್ಬರ. ಇವಾಗ ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋಕ್ಕಿಂತ ಸಾವಯವ ಗೊಬ್ಬರ ಅಂದ್ರೆ ನಾವು ತಿಪ್ಪೆ ಗೊಬ್ಬರ ಯೂಸ್ ಮಾಡೋದು ಭಾಳ ಉತ್ತಮ. ಕಬ್ಬಿನಲ್ಲಿ ಒಳ್ಳೆ ಪೋರ್ಸ್ ಬರ್ತೈತಿ, ಒಳ್ಳೆ ಇಳುವರಿ ಕೂಡ ಬರ್ತೈತಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ ನೀವು ದನಕರುಗಳ ಸಗಣಿ ಮತ್ತು ತಿಪ್ಪೆ ಗೊಬ್ಬರ ಹಾಕೋಕ್ಕಿಂತ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಏನಪ್ಪ ಅಂತಂದ್ರೆ ಇವಾಗ ಏನು ಮೇಕೆ ಗೊಬ್ಬರ, ಆಡಿನ ಗೊಬ್ಬರ, ಹಿಕ್ಕಿಕಾಳು ಅಂತ ಏನು ಕರಿತೀವ, ಆಡಿನ ಹಿಕ್ಕಿಕಾಳು, ಅದು ತುಂಬಾ ಒಂದು ಕಾಂಟ್ ಇರೋದ್ರಿಂದ ಅದ್ರಾಗ ಜಾಸ್ತಿ ಒಂದು ಕಬ್ಬಿಗೆ ಒಳ್ಳೆ ಉಪಯೋಗ. ನಾವು ಹಾಕಿ ನೋಡಿದ್ದೀವಿ ಮೊದಲು 1 ಎಕರೆ ಬೇರೆ ಪ್ಲಾಟ್ ಐತಿ, ಅದು ನಿಮ್ಗೆ ನಾಳೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತಾನೆ ಬೇಕಾದ್ರೆ. ಆ ಒಂದು ಪ್ಲಾಟಿಗೆ ಏನೋ ಹಿಕ್ಕಿಕಾಳು, ಆಡಿನ ಹಿಕ್ಕಿಕಾಳು, ಕುರಿ ಗೊಬ್ಬರ ಏನು ಹಾಕಿದ್ವಲ್ಲ, ಕಂಪ್ಲೀಟ್ ಕಬ್ಬಿನ ಗ್ರೋತ್ ಭಾಳ ಅಂದ್ರೆ ಭಾಳ ಹೆವಿ ಫೋರ್ಸ್ ಬಂದೈತಿ. ಸೊ ನನ್ನ ಸಜೆಷನ್ ಏನಪ್ಪ ಅಂದ್ರೆ ನೀವು ತಿಪ್ಪಿ ಗೊಬ್ಬರ ಇದ್ರೆ ತಿಪ್ಪಿ ಗೊಬ್ಬರ ಹಾಕೋರಿ. ನಿಮ್ಮ ಹತ್ರ ಕುರಿ ಗೊಬ್ಬರ ಇತ್ತು, ಆಡಿನ ಹಿಕ್ಕಿಕಾಳು ಗೊಬ್ಬರ ಐತಪ್ಪ ಅಂತಂದ್ರೆ ಅದನ್ನ ಹಾಕೋದು ಇನ್ನೂ ಉತ್ತಮ. ತುಂಬಾನೇ ಒಂದು ಒಳ್ಳೆ ಫೋರ್ಸ್ ಬರ್ತಾವೆ ಕಬ್ಬಿನೊಳಗೆ.
ಇನ್ನೊಂದೇನಪ್ಪ ಅಂತಂದ್ರೆ ರೈತ ಬಾಂಧವರು ಕಬ್ಬು ನಾಟಿ ಮಾಡಿ ಏನು ನೀವು ಸಾಲು ಬೋದ್ ಅಂದ್ರೆ ಕಬ್ಬಿಗೆ ಏನು ಬೋದ್ ಹಾಕ್ತಿರ್ತಿರಲ್ಲ, ಅಂದ್ರೆ ಕಬ್ಬು ನಾಟಿ ಮಾಡಿದ 4 ತಿಂಗಳು 5 ತಿಂಗಳಿಗೆ ಏನು ಕಬ್ಬಿಗೆ ಬೋದ್ ಹಾಕ್ತಿರ್ತಿರಲ್ಲ, ಆ ಒಂದು ಮೂಮೆಂಟ್ದಾಗ ತಿಪ್ಪಿ ಗೊಬ್ಬರ ಒಗದ ತಿಪ್ಪಿ ಗೊಬ್ಬರ ಜೊತೆ 1 ಎಕರೆಗೆ 1 ಚೀಲ ಅಮೋನಿಯಂ ಸಲ್ಫೇಟ್, 1 ಚೀಲ 1 ಎಕರೆಗೆ ಒಂದು ಅಥವಾ 2 ಚೀಲ ಯೂರಿಯಾ ಹಾಕೋಬೋದು, 1 ಚೀಲ DAP ಮತ್ತು ಆ ಒಂದು ಸಂದರ್ಭದಾಗ ಐಸೋಲ್ ಒಂದು 3 ರಿಂದ 4 ಪ್ಯಾಕೆಟ್ ಹಾಕೋರಿ, ಮತ್ತು 2 ಪ್ಯಾಕೆಟ್ ಹ್ಯೂಮಿಕ್ ಆ್ಯಸಿಡ್ ಹಾಕ್ರಿ, ಅಂದರೆ 2 kg ಹ್ಯೂಮಿಕ್ ಆ್ಯಸಿಡ್ ಹಾಕ್ರಿ. ಇಷ್ಟು ಹಾಕಿ ನೀವು ರುಟ್ರು ಬೋಧೇರಿಸಿ ಬಿಟ್ರಪ್ಪ ಅಂತಂದ್ರೆ ಆಮೇಲೆ ನೀವು 2 ರಿಂದ 3 ತಿಂಗಳು ಏನು ಮಾಡೋ ಅವಶ್ಯಕತೆ ಇಲ್ಲ, ಒಳ್ಳೆ ಗ್ರೋತ್ ಬರ್ತೈತಿ. ಮತ್ತು ಆ ಒಂದು 4-5 ತಿಂಗಳದಾಗ ಕಬ್ಬಿನಲ್ಲಿ ಗಣಿಕೆ ಜಾಸ್ತಿ ಬರ್ತಿರ್ತಾವೆ, ಅಂದ್ರೆ 3, 4, 5, 6, 2 ಈ ರೀತಿ ಗಣಿಕೆ ಬರ್ತಿರ್ತಾವೆ. ಆ ಒಂದು ಸಂದರ್ಭದಾಗ ಗಣಿಕೆ ಪೋರ್ಸ್ ಬರ್ತಾವೆ ಮತ್ತು ದಪ್ಪ ಉದ್ದ ಈ ರೀತಿ ಬರ್ತಾವೆ. ಮತ್ತು ಅತಿ ಹೆಚ್ಚು ಮರಿಗಳ ಸಂಖ್ಯೆ ಬರಬೇಕಪ್ಪ ಅಂತಂದ್ರೆ ಕೆಳಗೆ ನ್ಯೂಟ್ರಿಷನ್ ಆ್ಯಂಟಿ ನ್ಯೂಟ್ರಿಷನ್ ಎಲ್ಲ ಭಾಳ ಬೇಕಾಗ್ತಾವೆ, ಅಂದರೆ ಜಿಂಕ, ಬೋರಾನ, ಮ್ಯಾಂಗನೀಸ್ ಇವೆಲ್ಲ ಬೇಕಾಗ್ತಾವೆ. ಆ ಒಂದು ಸಂದರ್ಭದಾಗ ಇಷ್ಟೆಲ್ಲ ಗೊಬ್ಬರ ಕೊಟ್ಕೊಂಡ್ರೆ ಆರಾಮಾಗಿ ಒಂದು ಕಬ್ಬಿನಲ್ಲಿ ಒಳ್ಳೆ ಗ್ರೋತ್ ಕಾಣ್ಬೋದು. ಇವಾಗ ಎಲ್ಲರೂ ಕಬ್ಬು ಬೆಳಿತಾರಂತ ನಾವು ಬೆಳೆದ್ರೆ ಅದ್ರಾಗ ಅರ್ಥ ಇರಲ್ಲ, ಎಲ್ಲರೂ ಏನು ಬೆಳಿತಾರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಅವ್ರಿಗಿಂತ ಒಂದು ಜಾಸ್ತಿ ಇಳುವರಿ ತೆಗಿಯೋದ್ರ ಕಡೆ ನಮ್ಮ ಗಮನ ಇರಬೇಕು. ನಮ್ಮ ಉದ್ದೇಶ ಅದೇ ಆಗಿರುತ್ತೆ, ರೈತ ಬಂದರು ಕಡಿಮೆ ಖರ್ಚಿನೊಳಗೆ ಹೆಚ್ಚಿನ ಆದಾಯ ತೆಗಿಬೇಕು. ಕೆಲವೊಂದು ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮದು ಕಬ್ಬಿನ ಪ್ಲಾಟಲ್ಲಿ ಉತ್ತಮವಾದ ಇಳುವರಿ ತೆಗಿಬೋದು ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋದಾಗ ಎಲ್ಲ ರೈತ ಬಾಂಧವರಿಗೆ ಎಲ್ಲ ತಿಳಿಸ್ಕೊಟ್ಟು ಯಾವ ಹಂತದಾಗ ಯಾವ ಗೊಬ್ಬರ ಹೋಗಿಬೇಕಂತೇಳಿ, ಮತ್ತು ಮುಂದೆ ಬರುವಂಥ ವಿಡಿಯೋದಲ್ಲಿ ಯಾವ ಕಬ್ಬಿನ ತಳಿ ಹೆಚ್ಚು ಇಳುವರಿ ಕೊಡುತ್ತೆ, ಮತ್ತು ನಿಮ್ಮ ಹೊಲದಲ್ಲಿ ಯಾವ ಒಂದು ಕಬ್ಬು ಜಾಸ್ತಿ ಇಳುವರಿ ಕೊಟ್ಟೈತೆ ಅಂದರೆ ಯಾವ ತಳಿ ಕಬ್ಬು ಜಾಸ್ತಿ ಇಳುವರಿ ಕೊಟ್ಟೈತೆ ಅಂತೇಳಿ ರೈತ ಬಂದರು ಕಮೆಂಟ್ ಮುಖಾಂತರ ನಮಗೊಂದು ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇವೇನು ವಿಡಿಯೋ ನೋಡಕತ್ತಿರಲಿಲ್ಲ, ದಯವಿಟ್ಟು ಈ ಒಂದು ವಿಡಿಯೋ ನೀವು ನೋಡಿದ ಮೇಲೆ ಒಂದು 4 ಜನಕ್ಕಾದರೂ ಈ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೂ ಉಪಯೋಗ ಆಗ್ತೈತೆ. ಓಕೆ, ಮತ್ತು ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಆದಷ್ಟು ರೈತ ಬಾಂಧವರು ನಿಮ್ಮ ಹೊಲದಾಗ ಏನಾದರೆ ಒಂದು 5 ಎಕರೆ 10 ಎಕರೆ 2 ಎಕರೆ ಕಬ್ಬು ಬೆಳೆಯಾಕತ್ತಿದ್ರಪ್ಪ ಅಂತಂದ್ರೆ ಒಂದು ವರ್ಷ ಕಬ್ಬಿನ ರೌದಿ ಒಂದು 5 ರಿಂದ 6, 7 ಗಣಿಕೆ ಆದ್ಮೇಲೆ ಈ ರೀತಿ ರೌದಿ ತೆಗೆದು ನೋಡ್ರಿ, ಕಬ್ಬಿನಲ್ಲಿ ಎಷ್ಟು ಬದಲಾವಣೆ ಆಗುತ್ತೋ ಮತ್ತು ತೂಕದಲ್ಲಿ ಕೂಡ ಭಾಳ ಅಂದ್ರೆ ಭಾಳ ಬದಲಾವಣೆ ಆಗ್ತೈತಿ. ಒಂದ್ಸಲ ಇದನ್ನು ಟ್ರೈ ಮಾಡಿರಿ, ನಮ್ಗೆ ನೀವು ರಿಸಲ್ಟ್ ಹೇಳ್ಬೇಕು, ಆ ರೀತಿ ರಿಸಲ್ಟ್ ಬರ್ತೈತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.